ಮೇಲೆ ಯಾಕೆ ಹಾಕಿ ದುರ್ಗುಟ್ಕೊಂಡು ನೋಡ್ತಿದ್ರಿ? ನಿನ್ನ ಅಲ್ಲ, ಕನ್ನಡಿನ. ಕನ್ನಡಿನ? ಏಕೆ? ನನ್ನ ಹೆಂಡ್ತಿನ ನಾನು ಬಿಟ್ಟರೆ ಜಾಸ್ತಿ ನೋಡೋದು ಆ ಕನ್ನಡಿ ಅಲ್ವಾ, ಅದಕ್ಕೆ ಅದ್ರ ಮೇಲೆ ಹೊಟ್ಟೆ ಕಿಚ್ಚಾಗ್ತಿತ್ತು. ಈ ಚೇಷ್ಟೆಗೇನು ಕಮ್ಮಿ ಇಲ್ಲ ರೀ. ನಮ್ಮ ಇಡೀ ಫ್ಯಾಮಿಲಿ ಈ ಥರ ಬಂದಿರೋದಿದೆ ಮೊದಲನೇ ಸರಿ ಅಲ್ವಾ? ಖುಷಿನಾ ಮೇಡಮ್ಗೆ? ಖುಷಿನೋ ಏನೋ ಗೊತ್ತಾಗ್ತಿಲ್ಲ ರೀ. ಅದೇನೋ ಕಲ್ಲು ಬಂದ್ಬಿತ್ತು, ಚೀಟಿಲೇನೋ ಬರ್ದಿದ್ದು, ರಾತ್ರಿ ಚಿಕ್ಕ ಮಾವ ಒಬ್ಬರೇ ನಡ್ಕೊಂಡು ಹೋಗಿತ್ತು. ಈ ಜಾಗ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ನಿಗೂಢ ಅಂತಾನೂ ಅನ್ನಿಸ್ತಿದೆ. ಯಾವುದೇ ಸಿಚುವೇಶನಲ್ಲೂ ಒಳ್ಳೆದನ್ನೇ ಹುಡುಕ್ಬೇಕು. ಈಗ ನೋಡು, ಇಷ್ಟು ವರ್ಷದಿಂದ ಒಂದೇ ಥರ ಇದ್ದಿದ್ದ ಚಿಕ್ಕಪ್ಪ ಇಲ್ಲಿಗೆ ಬಂದು ಹುಷಾರಾಗ್ತಿದ್ದಾರೆ. ಅವ್ರು ಹುಷಾರಾಗ್ತಿದ್ದಾರೆ ಅನ್ನೋ ವಿಷಯದ ಮುಂದೆ ಬೇರೆ ಯಾವುದು ದೊಡ್ಡದಲ್ಲ ಅನ್ಸುತ್ತೆ ಅಲ್ವಾ? ಅದೇನೋ ನಿಜ. ಇವತ್ತು ಅವ್ರನ್ನ ಈ ಜಾಗದಲ್ಲಿ ಎಲ್ಲ ಕಡೆ ಸುತ್ತಾಡ್ಸೋಣ, ಇನ್ನು ಒಂದಷ್ಟು ನೆನಪಾಗ್ಬೋದು. ಹೌದು, ಚಾನ್ಸಸ್ ಇದೆ. ಹೇಗಿದ್ರು ಇಲ್ಲಿವರೆಗೂ ಬಂದಿದ್ದೀವಿ, ಚಿಕ್ಕ ಮಾವನ್ಗೆ ಎಷ್ಟು ನೆನಪಾಗುತ್ತೋ ಅಷ್ಟು ನೆನಪು ಮಾಡಿಸ್ಕೊಂಡೇ ಹೋಗೋಣ. ರೀ, ಯಾವಾಗಲೂ ರೊಮ್ಯಾಂಟಿಕ್ ಫೀಲಲ್ಲೇ ಇರ್ತೀರಲ್ಲ. ನಾನು ನನ್ನ ಹೆಂಡತಿ ಫ್ಯಾನ್. ದೇವಸ್ಥಾನಕ್ಕೆ ಹೋಗ್ಬೇಕು, ಬೇಗ ಹೋಗಿ ರೆಡಿ ಆಗ್ಬಿಟ್ಟು ಬನ್ನಿ. ಅಮ್ಮ, ನಮ್ಮ ತುಳಸಿ ಏನಾದರೂ ಅಡ್ಡ ಬರದೆ ಹೋಗಿದ್ದಿದ್ರೆ ಈ ಅನಿಷ್ಠಾನ ಇಷ್ಟೊತ್ತಿಗೆ ಮನೆಯಿಂದ ತೊಲಗಿಸ್ಬಹುದಾಗಿತ್ತು. ಈಗ ಅವಳು ಮುಖ ನೋಡಿಕೊಂಡು ಇದನ್ನು ಸಹಿಸ್ಕೋಬೇಕು. ತಾತ, ನಾನೇನು ಬೇರೆಯವ್ರ ಥರ ಮೋಸ ಮಾಡಲ್ಲ. ಡಬಲ್ ಸೈಟ್ ಬಂದಮೇಲೆ ನೀನೇ ನನ್ನ ಬಗ್ಗೆ ಹೆಮ್ಮೆ ಪಡ್ತೀಯ. ಹೀಗೆಲ್ಲ ನನ್ನ ನೆಡ್ಸ್ಕೊಂಡಿದ್ದಕ್ಕೆ ನೀನೇ ಪಶ್ಚಾತ್ತಾಪ ಪಡ್ತೀಯ. ನೋಡ್ತಿರು. ನೆಗೆದು ಬಿತ್ತು. ನಿನ್ನ ಜೀವನದಲ್ಲಿ ಯಾವತ್ತೂ ಪಶ್ಚಾತ್ತಾಪ ಪಡೋಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ, ಹೋಗೋಗಿ ಆ ನಂದಿನಿನ ನಂಬಿಕೊಂಡು ಡಬಲ್ ಸೈಟ್ ಅಂತ ಕೂತಿದ್ದೀಯಲ್ಲ. ಡಬಲ್ ಸೈಟ್ ಇರಲಿ, ನಿನಗೆ 6 ಅಡಿ 3 ಅಡಿ ಜಾಗ ಕೊಟ್ಟರೆ ಅವಳು ನಾನು ಪಂಚಾಯಿತಿ ಮಾಡೋದನ್ನ ಬಿಟ್ಬಿಡ್ತೀನಿ. ತಾತ, ಅವಳು ನಿನಗೆ ಗೊತ್ತಿಲ್ಲ. ಅವಳು ಸಂಧ್ಯಾ, ನೀನು ಸುಮ್ಮನೆ ನಂದಿನಿನ ವಹಿಸ್ಕೊಂಡು ಬರಬೇಡ. ಅವಳು ಏನು ಅಂತ ನಮಗೆ ಚೆನ್ನಾಗಿ ಅರ್ಥ ಆಗಿದೆ. ನಿನಗೆ ಅರ್ಥ ಆದರೆ ಅಷ್ಟೇ ಸಾಕು. ಈಗಾಗಿದ್ದಾಯ್ತಲ್ಲ, ಮುಂದೇನು ಅಂತ ಯೋಚನೆ ಮಾಡೋಣ. ಹಾಗಂದ್ರೆ ಹೇಗೆ ಬಾಸು? ಇವಳು ಮಾಡೋ ಇಂಥ ಕೆಲಸಕ್ಕೆ ಶಿಕ್ಷಣ ಇಲ್ವಾಗತ್ತೆ? ನನ್ನ ಪಾಲಿಗಿದ್ದಿದ್ದು ಒಂದೇ ಒಂದು ದಾರಿ, ಅದು ಮುಚ್ಚೋಯ್ತು. ಮುಚ್ಚೋಯ್ತು ಅಲ್ಲ, ಇವಳು ಮುಚ್ಚಿಬಿಟ್ಲು. ಅಲ್ಲಿರೋ ಚಿನ್ನನ ಮಾರಿದ್ರು ಜಾಸ್ತಿ ದುಡ್ಡು ಬರಲ್ಲ. ನಂಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬನ್ನಿ ಪ್ರಸಾದ್ ಅವ್ರೆ, ಕಾಫಿ ಏನಾದರೂ ತರಲಾ? ಏನು ಬೇಡ, ಸಮರ್ ಜೊತೆ ಒಂದು ವಿಷಯ ಮಾತಾಡಬೇಕು. ಹೇಳಿ ಪ್ರಸಾದ್. ತಪ್ಪು ತಿಳ್ಕೊಬೇಡಿ, ಇದು ನನ್ನ ಉಂಗುರ. ಇದಲ್ಲದೆ ನಮ್ಮ ತಂದೆಗೆ ಗೊತ್ತಿಲ್ಲದಾಗೆ ನಾನು ಕದ್ದು ಮುಚ್ಚಿ ಮಾಡಿರೋ 60,000 ಸೇವಿಂಗ್ಸು, ಇದೆರಡು ಒಟ್ಟು ಸೇರಿದ್ರೆ 1 ಲಕ್ಷ ಆಗ್ಬೋದು. ಅಲ್ಲ ಪ್ರಸಾದ್, ಇವೆಲ್ಲ ಯಾಕೆ ನನ್ನ ಹತ್ರ ಹೇಳ್ತಾ ಇದ್ದೀರಾ?
ಅವತ್ತು ಖರ್ಜೂರ ತಿಂತಾ ಇದ್ದಾಗ ಸಾವು ಕರಿತಾ ಇತ್ತು. ನನ್ನ ಕೊಂದು ಹೋಗಿ ಇವತ್ತು ಬಂದಿದೀಯಾ? ನಿನ್ನ ಬಲಿ ತಗೊಳ್ದೆ ಬಿಡಲ್ಲ. ಚಿಕ್ಕ ಮಾವ ಸೇಫ್ ಆಗಿದಾರಂತೆ, ಆದರೆ ಅವ್ರ ಆಕ್ಸಿಡೆಂಟ್ ಆಗಿದ್ದ ಜಾಗದ ಹತ್ರ ಒಬ್ಬರೇ ನಿಂತಿದ್ರಂತೆ. ದೇವ್ರೆ, ನಿನ್ನೆ ಅಷ್ಟಾಯಿತು, ಇನ್ನು ದೇವಸ್ಥಾನಕ್ಕೆ ಹೋಗಿ ಇವರು ಇನ್ನೇನು ಅನಾಹುತ ಮಾಡ್ತಾರೋ ನೀನೇ ಕಾಪಾಡಬೇಕು. ಅರೆ ಜನಾರ್ದನ್, ಹಲೋ ಜನಾರ್ದನ್, ಎಲ್ಲ ಹೇಗಿದ್ದೀರಾ? ನಾವೆಲ್ಲ ಆರಾಮ್ ಮದುವೆ. ಮದುವೆ ವಿಷಯ ಇಲ್ಲಿ ತನಕ ಬಂತು ಅಂತ ವಿಚಾರಿಸಕ್ಕೆ ಫೋನ್ ಮಾಡಿದೆ. ಅವಿ ಇನ್ವಿಟೇಷನ್ ಕಾರ್ಡ್ ತಂದಿದ್ದಾನೆ. ಎಲ್ಲರೂ ಒಂದು ಕಾರ್ಡ್ ಸೆಲೆಕ್ಟ್ ಮಾಡಿದ್ದೀವಿ. ವನಜ ಅವರು ಪುರೋಹಿತರ ಹತ್ರ ಕೇಳಿ ಡೇ ಟು ಟೈಮ್ ಹೇಳ್ತೀನಿ ಅಂತ ಹೇಳಿದರು. ಅದೊಂದು ಹೇಳಿಬಿಟ್ರೆ ನಾವು ಕಾರ್ಡ್ ಪ್ರಿಂಟ್ ಮಾಡಿಸ್ತೀವಿ. ಓಕೆ ಮದುವೆ, ನಾ ಮಂಜಂಗೆ ಹೇಳ್ತೀನಿ. ನಿನಗೂ ಆಮೇಲೆ ತುಳಸಿಗೂ ಡೀಟೇಲ್ಸ್ ಕಳಿಸು ಅಂತ. ಆಮೇಲೆ ಇದು ಛತ್ರ ಬುಕ್ ಆಗಿದೆ. ಓ ಸಂತೋಷ. ಸೊ ಕೊನೆಗೂ ನನ್ನ ಮಗ ನಿನ್ನ ಮಗಳು ಮದುವೆ ಆಗ್ತಿದೆ ಅನ್ನು. ಈ ಸಲ ಈ ಮದುವೆ ಯಾರೇ ಅಡ್ಡಿ ಬಂದರೂ ಹಾಗೇ ಆಗತ್ತೆ. ಯಾಕೆಂದ್ರೆ ನಾನು ಮುಂದೆ ನಿಂತು ಮಾಡ್ತಿದ್ದೀನಿ. ತುಂಬ ಖುಷಿ ಆಯಿತು ಜನಾರ್ದನ್. ನಾವೆಲ್ಲ ಫ್ಯಾಮಿಲಿ ಸೇರಿ ಇಲ್ಲಿ ನಂದಿಗಿರಿಗೆ ಬಂದಿದ್ದೀವಿ. ಇಲ್ಲಿಂದ ಬರ್ತಿದ್ದಾಗೆ ಮದುವೆ ತಯಾರಿ ಶುರು. ಮದುವೆ ಎಲ್ಲ ಆದಮೇಲೆ ನಾವೆಲ್ಲರೂ ಸೇರಿ ಒಂದ್ಸತಿ ಇಲ್ಲಿಗೆ ಬರೋಣ. ಹಾಗೆ ಆಗ್ಲಿ ಮದುವೆ. ಟೇಕ್ ಕೇರ್, ಸಿ ಯು ಸೂನ್. ಸತ್ಯ, ಜನಾರ್ದನೇ ಸ್ಟ್ರಾಂಗ್ ಆಗಿ ನಿಂತಿದ್ದಾನೆ ಅಂದರೆ ಇನ್ನು ಈ ಮದುವೆ ಆಗೇ ಆಗುತ್ತೆ. ಖಂಡಿತ ಆಗತ್ತೆ. ಫೈನಲಿ ನನ್ನ ಮಗನ ಮದುವೆ ಆಗ್ತಾ ಇದೆ, ಎಲ್ಲ ನಿಮ್ಮಿಂದ. ಅಲ್ಲ ಪ್ರಸಾದ್, ಅವಳು ಮಾಡಿರೋ ತಪ್ಪಿಗೆ ನೀವು ಇದನ್ನೆಲ್ಲ ಯಾಕೆ ಕೊಡ್ತಾ ಇದ್ದೀರಾ? ನಮ್ಗಿದೆಲ್ಲ ಬೇಡ ಖಂಡಿತ. ದಯವಿಟ್ಟು ಹಾಗೆ ಹೇಳಬೇಡಿ. ನಿಮ್ಮ ಮನೇಲಿ ಎಲ್ಲರೂ ಎಷ್ಟು ಒಳ್ಳೆಯವರು. ಇವಳು ಎಷ್ಟೇ ಮೋಸ ಮಾಡಿದ್ರು ನೀವು ಇವಳನ್ನ ಕ್ಷಮಿಸ್ಕೊಂಡೇ ಬಂದ್ರಿ. ಆದರೆ ಇವಳಿಗೆ ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ಇವಳು ಮಾತ್ರ ಈಗ ಯಾಕೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ರೀ, ನನ್ನ ಬಗ್ಗೆ ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ಅಣ್ಣ ಬೇಡ ಅಂತಿದ್ದಾನೆ ತಾನೆ, ಮತ್ತ್ಯಾಕೆ ಕೊಡ್ತಿದ್ದೀರಾ? ಇಟ್ಕೊಂಡ್ರೆ ಮುಂದೆ ನಮ್ಮ ಮಗುಗೆ ಆಗುತ್ತೆ. ಬಾಯಿ ಮುಚ್ಕೊಂಡಿರ್ತೀಯಾ? ಸ್ವಲ್ಪನೂ ಗಿಲ್ಟ್ ಇಲ್ವಾ ನಿನಗೆ? ಸಮರ್ಥ್ ಪ್ಲೀಸ್, ಇವಳನ್ನ ಕಟ್ಕೊಂಡಿರೋ ತಪ್ಪಿಗೆ ಇವಳು ಪಾಪದಲ್ಲಿ ನಾನು ಪಾಲ್ ತಗೋಬೇಕು. ಇಲ್ಲ ಅನ್ಬೇಡಿ. ಇದನ್ನ ತಗೊಂಡು ನನ್ನ ಮನ್ಸಿಗೆ ಸ್ವಲ್ಪನಾದ್ರೂ ನೆಮ್ಮದಿ ಕೊಡಿ ಪ್ಲೀಸ್. ಪ್ರಸಾದ್, ನಿನ್ನಂಥ ಹುಡುಗ ಇವಳಿಗೆ ಸಿಗಬಾರ್ದಾಗಿತ್ತು. ನಿನಗೆ ಒಳ್ಳೆ ಹುಡುಗಿನೇ ಸಿಗಬೇಕಿತ್ತು. ತಾತ ಏನ್ ಹಾಗಂದ್ರೆ? ನಾನು ಕೆಟ್ಟ ಹುಡುಗಿ ಅಂತನಾ? ಅದನ್ನೇ ಅಲ್ವಾ ನಾನು ಆಗಲೇ ಡೈರೆಕ್ಟಾಗಿ ಹೇಳಿದ್ದು. ತಾತ, ಸಂಧ್ಯಾ, ನೀನು ಮತ್ತೆ ಜಗಳ ಮಾಡಬೇಡ. ಸಮರ್ಥ್, ಒಂದು ಕೆಲಸ ಮಾಡೋಣ. ಸಂಧ್ಯಾ ಇವಾಗ ಗಿರ್ವಿ ಇಟ್ಟಿರೋ ನಮ್ಮ ಒಡವೆನ ಮಾರ್ಬಿಡೋಣ. ಅವಳಿಗೆ ತಂದಿರೋ 3 ಲಕ್ಷ ಕಳೆದ್ರೆ ಇನ್ನೂ 1.5 ಲಕ್ಷ ಸಿಗುತ್ತೆ ಅನ್ಸುತ್ತೆ. ಚಿನ್ನಕ್ಕೆ ಈಗ ಒಳ್ಳೆ ರೇಟ್ ಇದೆ. ಅದ್ರ ಜೊತೆಗೆ ಪ್ರಸಾದ್ ಕೊಡ್ತಿರೋ ಈ ಉಂಗುರ ಮತ್ತೆ ದುಡ್ಡು ಸೇರಿಸಿದ್ರೆ ಏನಿಲ್ಲ ಅಂದ್ರೂ 1 ಲಕ್ಷ ರೂಪಾಯಿ ಆಗುತ್ತೆ. ಸೊ ನಮ್ಮ ಹತ್ರ 2.5 ಲಕ್ಷ ಇರುತ್ತೆ. 2.5 ಲಕ್ಷ ಡೌನ್ ಪೇಮೆಂಟ್ ಮಾಡಿ ನಾವು ಕಾರ್ ತಗೋಬೋದಾ? ಯಾಕೆ ಸಿಗಲ್ಲ? ಆರಾಮಾಗಿ ಸಿಗುತ್ತೆ. ನಾನೇ ಕೊಡಿಸ್ತೀನಿ ಬೇಕಾದ್ರೆ. ನಿಜವಾಗ್ಲೂ ಖಂಡಿತ ಸಿಗುತ್ತೆ ಸಿರಿ ಅವರೇ. ಆಯ್ತಲ್ಲ ಮತ್ತೆ ಸಮರ್ಥ್. ನನಗೋಸ್ಕರ ನೀವೆಲ್ಲ ಇಷ್ಟೊಂದು ಹೆಲ್ಪ್ ಮಾಡ್ತಿದ್ದೀರಾ. ಆದರೆ ನನ್ನ ಕೈಲಿ ನಿಮ್ಮ ಕೈ ಸ್ಟ್ರಾಂಗ್ ಆಗಲಿ ಅಂತಾನೆ ನಾವೆಲ್ಲರೂ ಈಗ ಮಾಡ್ತಾ ಇರೋದು. ಎಲ್ಲ ಒಳ್ಳೇದೇ ಆಗುತ್ತೆ, ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಹೌದು ಸಮರ್ಥ್,
ಹೇಗೋ ದೇವ್ರು ಒಂದು ದಾರಿ ತೋರಿಸಿದಾನೆ. ಸಂಧ್ಯಾ, ನೀ ನನ್ನ ಪಾಲಿನ ಒಡವೆಗಳನ್ನ ಮಾರಿ ಮಿಕ್ಕಿದ 1.5 ಲಕ್ಷ ಇಸ್ಕೊಂಡು ಬರ್ತೀಯಾ? ಸಮರ್ಥ್, ನೀನು ಅವಳ ಜೊತೆ ಹೋಗಿ ಬರ್ತೀಯಾ? ಅಲ್ಲ, ನಾನು ಹೋಗಿ ಬರ್ತೀನಿ. ನ್ಯಾಯಗದ ಬೆತ್ತು ನಿನ್ನೊಬ್ಬಳನ್ನೇ ಏನಾದರೂ ಕಳಿಸಿದ್ರೆ ಆ 1.5 ಲಕ್ಷ ಅನ್ನು ತೊಳೆದು ಬಳೆದು ರಂಗೋಲಿ ಹಾಕ್ಬಿಡ್ತೀಯ. ಅಥವಾ ಅಲ್ಲೂ ಏನಾದರೂ ಸೀತಾಪತಿ ಮಾಡಿದ್ದೀಯಾ? ಏನ್ ಕತೆ? ಅಯ್ಯೋ ಇಲ್ಲ ತಾತ, ನಿಮಗ್ ನನ್ ಮೇಲೆ ನಂಬಿಕೆನೇ ಇಲ್ಲ. ಖಂಡಿತವಾಗ್ಲೂ ಇಲ್ಲ. ನಡಿ ಹೋಗೋಣ. ಏನು ಹೇಳಬೇಕು ಅಂತ ಗೊತ್ತಾಗ್ತಲ್ಲ. ತುಂಬ ಥ್ಯಾಂಕ್ಸ್. ಅಭಿ, ನಿಂಗೆ ನೆನಪಿದ್ಯಾ? ನಿನ್ನ ಕೈಯಲ್ಲಿದ್ದ ಹಣ್ಣು ನಾವಿಲ್ಲಿ ಬಂದಾಗ ಕೋತಿ ಕಿತ್ಕೋತ. ನೀನು ಹಣ್ಣು ವಾಪಸ್ ಕೊಟ್ಟಿಲ್ಲ ಅಂದರೆ ಕೋತಿ ಹತ್ರ ಟೂ ತಗೋತೀನಿ ಅಂತ ಹೇಳಿದ್ದೆ. ಓಹೋ, ಸೊ ಬ್ರೋಗೂ ಮತ್ತೆ ಕೋತಿಗೂ ಆಗ್ಲಿಂದಾನೆ ಫ್ರೆಂಡ್ಶಿಪ್ಪಾ? ಒಳ್ಳೆ ಕನೆಕ್ಷನ್ ಬಿಡು. ಲೇ ಸುಮ್ಮಿರೆ ಬ್ರೋ, ನೀನು ಹೋಗಿ ಹೋಗಿ ಇದನ್ನೆಲ್ಲ ಇವಳೆದ್ರಲ್ಲಿ ಹೇಳ್ತೀಯಲ್ಲ, ಇನ್ನೂ 1 ವರ್ಷ ಇದನ್ನೇ ಇಟ್ಕೊಂಡು ಕಾಲಿಡಿತಾ ಇರ್ತಾಳೆ. ಇಲ್ಲ ಕಣ, ಕೋಟಿ ಹಣ್ಣು ವಾಪಸ್ ತೊಗೊಂಡು ಹೋಯ್ತು ಅಂತ ನೀನು ಅಳ್ತಿದ್ದೆ. ಆಗ ಅಮ್ಮ ಬಂದು ಅದು ಆಂಜನೇಯ ಕಣೋ, ನೀನು ಕೊಟ್ಟಿದ್ದ ಪ್ರಸಾದ ಸ್ವೀಕರಿಸಿದೆ ಅಂದರು. ಆಗ ನೀನು ಖುಷಿಯಿಂದ ಕೈ ಮುಗ್ದು ಸುಮ್ಮನಾದೆ. ನಮಸ್ಕಾರ ರಾಯ್ರೆ, ಎಷ್ಟು ವರ್ಷ ಆಯಿತು ನಿಮ್ಮನ್ನು ನೋಡಿ. ಹೌದು ಅರ್ಚಕರೇ, ನಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ಇದೆ, ಅದಕ್ಕೆ ನಮ್ಮ ಕುಟುಂಬದ ಹೆಸರಲ್ಲಿ ಒಂದು ಪೂಜೆ ಮಾಡಿಸೋಣ ಅಂತ ಬಂದ್ವಿ. ಆಗಲಿ, ಒಳ್ಳೆಯದಾಗಲಿ. ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಸುಮುಖಶ್ಚೈಕದಂತಶ್ಚ ಕಪಿಲೋ ಗಜಕರ್ಣಿಕಾ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪ. ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನನ್ನ ತಮ್ಮ ಮಾತೇ ಆಡ್ತಿರ್ಲಿಲ್ಲ, ಇಲ್ಲಿಗೆ ಬಂದಮೇಲೆ ಶ್ಲೋಕ ಹೇಳ್ತಿದ್ದಾನೆ ನೋಡಿ. ಎಲ್ಲ ರಾಮೇಶ್ವರನ್ ಪವಾಡ. ತನಗೆ ಬೇಕಾಗಿದ್ದನ್ನ ಭಕ್ತರು ಬಾಯಲ್ಲಿ ಹೇಳಿಸ್ತಾನೆ, ಎಲ್ಲ ಒಳ್ಳೇದೇ ಆಗತ್ತೆ. ನಾಗೇಂದ್ರ ಭಟ್ರು
ಹೆಸರು ನೆನಪಿದೆ ಇವನಿಗೆ. ಇವ್ರು ಹೇಳಿದಾಗೆ ಪವಾಡನೇ ಇದು. ಅವತ್ತು ಕಾರಲ್ಲಿ ಹೋಗ್ತಿರುವಾಗ ಎದುರುಗಡೆಯಿಂದ ಲಾರಿ. ಒಳ್ಳೇದಲ್ಲ ಇದು, ಎಲ್ಲರನ್ನು ಸರ್ವನಾಶ ಮಾಡ್ಬಿಡ್ತೀಯ ನೀನು. ದೇವ್ರೆ, ಇದೇ ಮಾತನೇ ಅಲ್ವಾ ಅವತ್ತು ಆಕ್ಸಿಡೆಂಟ್ ಆಗಿದ್ದ ದಿನ ಇವರು ನಂಗೆ ಹೇಳಿದ್ದು? ಸಮಾಧಾನ ಮಾಡ್ಕೊಳ್ಳಿ. ಏನೇನೋ ನೆನೆಸ್ಕೊಂಡು ಏನೇನೋ ಮಾತಾಡ್ತಿದ್ದೀರಾ. ಒಂದೇ ಸತಿ ತುಂಬ ಮಾತಾಡಿದ್ರೆ ಆಯಾಸ ಆಗುತ್ತೆ. ರಿಲ್ಯಾಕ್ಸ್. ಡ್ಯಾಡ್ ಇಷ್ಟೊಂದು ಮಾತಾಡ್ತಿರೋದನ್ನ ನಾನು ಇವತ್ತೇ ನೋಡ್ತಿರೋದು. ಇಲ್ಲಿಂದ ವಾಪಸ್ ಹೋಗೋ ಹೊತ್ತಿಗೆ ಅವ್ರಿಗೆಲ್ಲ ನೆನಪಾಗಿರುತ್ತೆ ಅಲ್ವಾ ಬ್ರೋ? ಹೋಪ್ ಸೊ. ಶಾರ್ವರಿ ಅವರಲ್ಲಿ ರೂಮ್ಗೆ ಹೋಗಿರ್ಬೋದು, ರೆಸ್ಟ್ ಮಾಡ್ತಿರ್ಬೋದು. ಸರಿ, ಆಮೇಲೆ ಕೊಡ್ತೀನಿ. ಅಂತೂ ನನ್ನ ತಮ್ಮ ಶ್ಲೋಕ ಹೇಳೋದಕ್ಕೆ ಶುರು ಮಾಡಿಬಿಟ್ಟ. ನಂದಗಿರಿಗೆ ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಆದ್ರೂ ಮಾವ, ಚಿಕ್ಕ ಮಾವ ಯಾಕೋ ಬೇಜಾರಲ್ಲಿದ್ದಾರೆ ಅನ್ಸ್ತಿಲ್ವಾ? ಹೌದಾ? ಹಾಗನ್ನಿಸ್ತಿಲ್ವಲ್ಲ? ಹೌದು ಮಾವ, ನಿಮ್ ಮೇಲೆ ಅವ್ರಿಗೆ ಕೋಪ ಬಂದಿದೆ ಅಂತ. ಯಾಕೆ? ನೀವು ತುಳಸಿ ಅಮ್ಮನ ಜೊತೆ ಇಲ್ಲಿ ಮೊದಲನೇ ಸರಿ ಬಂದು ಅವ್ರನ್ನೆಲ್ಲೂ ಕರ್ಕೊಂಡು ಹೋಗ್ದಿರೋದಕ್ಕೆ ಕೋಪ ಬಂದಿದ್ಯಂತೆ. ತರ್ಲೆ ತಂದು. ನಿಜ ಮಾವ, ತುಳಸಿ ಅಮ್ಮನ್ಗೆ ತೋಟ ಎಲ್ಲ ಇಷ್ಟ ಅಂತೆ, ಕರ್ಕೊಂಡು ಹೋಗಿ ತೋರ್ಸ್ಕೊಂಡ್ ಬರತ್ತಾನೆ. ಅಯ್ಯೋ, ಅದಕ್ಕೇನಂತೆ, ತೋರ್ಸೋಣ. ಮಹೇಶನ್ನು ಕರ್ಕೊಂಡು ಹೋಗೋಣ. ಅವನಿಗೆ ಆ ಜಾಗ ನೋಡಿದ್ರೆ ಏನಾದರೂ ನೆನಪಾದ್ರೂ ಆಗ್ಬೋದು. ಹಾ, ಚಿಕ್ಕಪ್ಪನ ಹೆಸರು ಹೇಳ್ಕೊಂಡು ಹೊಸ ಹೆಂಡತಿ ಜೊತೆಗೆ ಜಾಲಿ ಸುತ್ತಾಟ. ಯಾಕೋ ಹಾಗೆ ಹೇಳ್ತ್ಯಾ? ಇನ್ನೇನ್ ಎಲ್ರು ನಿಮ್ ಅಣ್ಣನ್ ತರ ಸುಮ್ನೆ ಕುತ್ಕೊಳಕ್ಕಾಗತ್ತಾ? ಓಡಾಡ್ಕೊಂಡ್ ಬರ್ಲಿ ಬಿಡು. ಬ್ರೋ, ಬೇಕಿತ್ತಾ? ಅಲ್ಲ, ನೀವೆಲ್ಲ ಇಲ್ಲಿ ಬಂದಿರೋದು ಈ ಕತೆ ಆಡ್ಕೊಂಡು ಕೂತ್ಕೊಳಕ? ಏನೇ ಮಾಡ್ಬೇಕು? ಸೀನರಿ ಎಷ್ಟ್ ಚೆನ್ನಾಗಿದೆ, ರೀಲ್ಸ್ ಮಾಡಕ್ ಸಖತ್ತಾಗಿರುತ್ತೆ. ಸದಾಶಿವ್ ಅದೇ ಧ್ಯಾನ. ಏನೋ ಪಾಪ ಆಸೆ ಪಡ್ತಿದ್ದಾಳೆ, ಇಲ್ಲಿ ಸುಮ್ನೆ ಕೂತ್ಕೊಳ್ಳೋ ಬಂದು ಅಲ್ಲೆಲ್ಲ ಓಡಾಡ್ಕೊಂಡ್ ಬರೋಣ ಬನ್ನಿ. ಹಾಗೆ ಹೇಳಿ ಅದಕ್ಕೆ. ಪೂರ್ಣಿ, ಎಲ್ರೂ ಎಲ್ಲಿಗೆ ಹೋಗ್ತಿದ್ದೀರಾ? ಇವರೆಲ್ಲಿ? ಮಾವ ಮತ್ತೆ ಅತ್ತೆ ಕರ್ಕೊಂಡು ಹೋದ್ರು ಅತ್ತೆ ತೋಟಕ್ಕೆ. ಮಾಮ್, ಯು ಆಲ್ಸೋ ಜಾಯ್ನ್ ಅಸ್. ಬೇಡ, ನೀವು ಹೋಗಿ ಬನ್ನಿ, ನನಗೆ ಸ್ವಲ್ಪ ಕೆಲಸ ಇದೆ. ಭಾವ ತುಳಸಿ ಇವರನ್ನ ಕರ್ಕೊಂಡು ಹೋಗಿದ್ದಾರೆ ಅಂದ್ರೆ ನೋ. ಇದೆಲ್ಲ ನಮ್ಮದೇ ತೋಟ ತುಳಸಿಯವರೇ. ಇದು ಆಗಾಗ ಬಂದು ತೋಟ ನೋಡ್ಕೊಂಡು ಹೋಗ್ತಾ ಇದ್ವಿ, ಈಗ ಬೇರೆಯವ್ರು ನೋಡ್ಕೋತಾ ಇದ್ದಾರೆ. ಹೌದಾ? ನಾನು ಈ ಥರ ತೋಟದಲ್ಲೆಲ್ಲ ಯಾವತ್ತೂ ಓಡಾಡೇ ಇಲ್ಲ. ಚೆನ್ನಾಗಿದೆ. ನಿಮ್ಗೆ ಇಷ್ಟ ಅಂದರೆ ಆಗಾಗ ಇಲ್ಲಿಗೆ ಬರ್ತಿರೋಣ ಎಲ್ಲರೂ. ಆ ಕಡೆ ನೋಡಿ ತುಳಸಿಯವರೇ, ನಮ್ಮ ಮಹೇಶನ್ಗೆ ತೋಟದ ದಾರಿ ಎಷ್ಟು ಚೆನ್ನಾಗಿ ನೆನಪಿದೆ. ಇದು ನಮ್ಮ ತೋಟ. ನೋಡಿ ತುಳಸಿಯವರೇ, ಇವನಿಗೆ ನಮ್ಮ ತೋಟ ಎಲ್ಲ ಎಷ್ಟು ಚೆನ್ನಾಗಿ ಗೊತ್ತಾ. ನಿಜ ಹೇಳಬೇಕು ಅಂದರೆ ಇಲ್ಲಿರೋದೆಲ್ಲ ನಮ್ಮ ತೋಟನೇ. ಇಷ್ಟೆಲ್ಲ ಇಟ್ಕೊಂಡು ಇಷ್ಟು ವರ್ಷ ನೀವು ಇಲ್ಲಿಗೆ ಬರದೇ ಇರೋದು ಆಶ್ಚರ್ಯ ಆಗತ್ತೆ. ಆ ಆಕ್ಸಿಡೆಂಟ್ ಆದಮೇಲೆ ಒಬ್ಬ ಮ್ಯಾನೇಜರ್ನ ನೇಮಿಸಿ ನಾನು ಬರೋದೇ ಬಿಟ್ಬಿಟ್ಟೆ. ಅವರೇ ಎಲ್ಲ ನೋಡ್ಕೋತಾರೆ. ಮಹೇಶ್ ಅವ್ರು ಹುಷಾರಾದ್ರೆ
ಇಲ್ಲಿಗೆ ಆಗಾಗ ಬರ್ತಾ ಇರ್ಬೋದು. ಈ ಜಾಗ ಒಂಥರ ಚೆನ್ನಾಗಿದೆ ಅಲ್ವಾ? ಬನ್ನಿ ಕೂತ್ಕೊಳ್ಳಿ ಬನ್ನಿ. ಏನಾಯ್ತು? ಯಾಕೆ ಬೇಜಾರಾದ್ರಿ? ಏನಿಲ್ಲ ಬಿಡಿ. ಏನಾಯ್ತು ಹೇಳಿ. ಅದು ನಾನು ಸುಮತಿ ಕೂತ್ಕೊಳ್ತಿದ್ದ ಜಾಗ ಇದು. ಅವಳಿಗೆ ಈ ಜಾಗ ಅಂದರೆ ತುಂಬ ಇಷ್ಟ. ಕ್ಷಮಿಸಿ, ನನಗೆ ಗೊತ್ತಿರಲಿಲ್ಲ, ಕೂತ್ಬಿಟ್ಟೆ. ಅಯ್ಯೋ, ಕ್ಷಮೆ ಯಾಕೆ ಕೇಳ್ತೀರಾ? ಜಾಗ ನೋಡಿ ನೆನಪಾಯಿತು, ಹೇಳಿದೆ ಅಷ್ಟೇ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಇಲ್ಲ ಮಾಧವರೇ, ನನಗೆ ಸುಮತಿಯವ್ರನ್ನೇ ನೆನೆಸ್ಕೊಂಡ್ರೆ ಹೆಮ್ಮೆ ಅನಿಸುತ್ತೆ. ನಿಮ್ಮ ಮನೆಯಲ್ಲಿ ಎಲ್ಲರ ಮನಸ್ಸಲ್ಲೂ ಅವ್ರು ಎಷ್ಟು ದೊಡ್ಡ ಸ್ಥಾನ ಪಡ್ಕೊಂಡಿದ್ದಾರೆ. ಆ ಸ್ಥಾನ ನನ್ನ ಕೈಲಿ ತುಂಬಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕೊನೆವರೆಗೂ ಪ್ರಯತ್ನ ಅಂತೂ ಪಡ್ತೀನಿ. ಚೆನ್ನಾಗ